ರಿವ್ಯೂಗಳನ್ನ ಮಾಡ್ತಲೇ ಇದ್ದೀನಿ. ಆದ್ರೆ ದ ಹಾಲಿವುಡ್ ರಿಪೋರ್ಟರ್ ಇಂಡಿಯಾ ಅನ್ನೋ ಚಾನೆಲ್ ನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ. ಕೊನೆಗೂ 5-6 ವಾರಗಳ ನಂತರ ಕನ್ನಡ ಭಾಷೆಯಲ್ಲಿ ಒಂದು ವಿಮರ್ಶೆ. ನಾನು ಈ ಚಿತ್ರಕ್ಕಾಗಿ ಮಾಡಿದ ಸಂದರ್ಶನದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಹೇಳಿದ್ರು, ನಾನು ಈ ಚಿತ್ರವನ್ನ ಒಪ್ಕೊಂಡಿದ್ದೆ ಕ್ಲೈಮ್ಯಾಕ್ಸ್ ಅನ್ನ ಕೇಳಿ ಆದ್ಮೇಲೆ ಅಂತ. ಅವರ ಆ ನಿರ್ಧಾರಕ್ಕೆ ಕಾರಣವನ್ನ ಚಿತ್ರವನ್ನ ನಾನು ನೋಡಿದ ಮೇಲೆ ನಾನು ಅರ್ಥ ಮಾಡಿಕೊಂಡೆ. ನಮಸ್ಕಾರ, ನಾನು ಕೈರಂ ವಾಶಿ. ಇವತ್ತಿನ ಚಿತ್ರ ಶಶಾಂಕ್ ಅವರ ಬ್ರಾಟ್. ನಿರ್ದೇಶಕ ಶಶಾಂಕ್ ಅವರಲ್ಲಿ ನನಗೆ ಇಷ್ಟವಾದ ಒಂದು ಗುಣ ಏನು ಅಂದ್ರೆ, ಕಮರ್ಷಿಯಲ್ ಸಿನಿಮಾ ಅನ್ನೋದರ ಗ್ರಹಿಕೆ ಹಿಡಿತ ಅವರಿಗೆ ಏನಿದೆಯೋ ಅದರ ಪರಿಧಿಯಲ್ಲಿ ಕಂಟಿನ್ಯೂಸ್ ಆಗಿ ಪ್ರಯತ್ನಗಳನ್ನ ಮಾಡ್ತಾರೆ ಇರಬೇಕು ಅನ್ನೋದು. ಮುಂಗಾರು ಮಳೆ 2, ತಾಯಿಗೆ ತಕ್ಕ ಮಗ ಅಷ್ಟು ಸರಿಯಾಗಿ ಬಾಕ್ಸ್ ಆಫೀಸ್ ನಲ್ಲಿ ವರ್ಕ್ ಆಗದೆ ಹೋದ್ರೂನು, ಅವರ ಕೆರಿಯರೇ ಸ್ವಲ್ಪ ಪ್ರಶ್ನೆಗೆ ಒಳಗಾದ್ರೂನು, ಅಂತಹ ಸಮಯದಲ್ಲಿ ಲವ್ 360 ಅನ್ನೋ ಒಂದು ರಿಸ್ಕಿ ಚಿತ್ರವನ್ನ ಮಾಡ್ತಾರೆ. ಅದಾದ ಮೇಲೆ ಕೌಸಲ್ಯ ಸುಪ್ರಜಾರಾಮ, ಈಗ ಬ್ರಾಟ್ ಒಂದು ಲೈಟ್ ವೇಟ್ ಕಮರ್ಷಿಯಲ್ ಎಂಟರ್ಟೈನರ್. ಅರ್ಥ ಏನು ಅನ್ನೋದನ್ನ ಹೇಳ್ತೀನಿ. ಬ್ರಾಟ್ ಚಿತ್ರದ ಮೂಲ ಉದ್ದೇಶ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡೋದು. ಕಮರ್ಷಿಯಲ್ ಸಿನಿಮಾಗೆ ಏನೆಲ್ಲ ಎಲಿಮೆಂಟ್ಸ್ ಬೇಕಿವೆ ಅನ್ನೋ ಒಂದು ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಆ ಎಲ್ಲಾ ಎಲಿಮೆಂಟ್ಸ್ನು ಕಥೆಯ ಓಟದಲ್ಲೇ ಆದಷ್ಟು ಇಂಟ್ರೊಡ್ಯೂಸ್ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಲೈಟ್ ವೇಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, IPL ಬೆಟ್ಟಿಂಗು, ಗ್ಯಾಂಬ್ಲಿಂಗು, ಈ ರೀತಿಯ ಜೂಜು ಅನ್ನೋ ಒಂದು ಟಾಪಿಕ್ ನ ಇವರು ಕೈಗೆ ತಗೊಂಡ ಮೇಲೆ ಅದರ ಒಳಗೆ ಆಳಕ್ಕೆ ಇಳಿದು ಅವರು ಬೇರೆ ದಾರಿಯನ್ನೇ ತಗೋಬಹುದಾಗಿತ್ತು. ಆದ್ರೆ ಅವರು ಎಂಟರ್ಟೈನ್ಮೆಂಟ್ ನ ಮಾತ್ರ ಗುರಿಯಾಗಿ ಇಟ್ಕೊಂಡು ಅದೇ ದಾರಿಯಲ್ಲಿ ನಡೆದಿದ್ದಾರೆ. ನಾಯಕ ಕ್ರಿಸ್ಟಿ. ಶಾಲಾ ದಿನಗಳಿಂದಲೂ ಈತನಿಗೆ ಜೂಜ್ನಲ್ಲಿ ಒಂದು ನ್ಯಾಕ್ ಇದೆ. ಅಪ್ಪ ಪ್ರಾಮಾಣಿಕವಾದ ಪೊಲೀಸ್ ಕಾನ್ಸ್ಟೇಬಲ್. ನೀನು ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ಅಪ್ಪ. ನಿಮ್ಮ ಪ್ರಾಮಾಣಿಕತೆಯ ಸಿದ್ಧಾಂತವನ್ನ ನಾನು ಒಪ್ಕೊಂಡು ನಂಬ್ಕೊಂಡು ನಡೆದ್ರೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ಕ್ರಿಸ್ಟಿ ಕ್ರಿಕೆಟ್ ನಲ್ಲಿ ಬೆಳೆಯೋಕೆ ಅಪ್ಪನ ಕಡೆಯಿಂದ ಸಪೋರ್ಟ್ ಇಲ್ಲ. ಆದ್ರೂ ಪಾಪ ಕ್ರಿಸ್ಟಿ ಪ್ರಾಮಾಣಿಕವಾಗಿ ಬದುಕೋಕೆ ಪ್ರಯತ್ನ ಪಡ್ತಾನೆ. ಬೆವರು ಸುರಿಸಿ ಫುಡ್ ಡೆಲಿವರಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ರ್ಯಾಪಿಡೋ ಇತ್ಯಾದಿ ಆ ಕೆಲಸಗಳನ್ನು ಕೂಡ ಮಾಡ್ತಿರ್ತಾನೆ. ಆದ್ರೆ ಅದರಲ್ಲೂ ಸುಖವಿಲ್ಲ. ಅಟ್ ಒನ್ ಪಾಯಿಂಟ್ ಸರಿ, ಇನ್ನು ಇದು ನನಗಾಗಲ್ಲ ಅಂತ ನಿರ್ಧಾರ ಮಾಡಿ, ನನಗೆ ನ್ಯಾಚುರಲ್ ಆಗಿ ಯಾವ್ದ್ರಲ್ಲಿ ಸ್ಕಿಲ್ ಇದೆಯೋ, ಜೂಜು, ಮ್ಯಾನಿಪುಲೇಷನ್, ಇದರಲ್ಲಿ ನಾನು ಬೆಳಿಬೇಕು ಅಂತ ನಿರ್ಧಾರ ಮಾಡಿ ಮುಂದಕ್ಕೆ ಹೋಗ್ತಾನೆ. ಚಿತ್ರ ಈ ಹಂತವನ್ನ ತಲುಪುವಷ್ಟರೊಳಗೇನೆ ನನಗೆ 2-3 ವಿಚಾರಗಳು ಇಷ್ಟವಾಗಿತ್ತು. ಫಿಲ್ಮು ಎಲ್ಲೂ ಆರಂಭದಿಂದಲೂ ಟೈಮ್ ವೇಸ್ಟ್ ಅನ್ನ ಮಾಡೋದಿಲ್ಲ. ಫಸ್ಟ್ ಸೌಂಡ್ ಇಂದ, ಫಸ್ಟ್ ಶಾಟ್ ಇಂದಲೇ ಕಥೆಯ ಒಳಗೆ ಧುಮುಕ್ಬಿಡ್ತಾರೆ. ಸ್ಕೂಲ್ ನಲ್ಲೇ ಪೊಲೀಸರಿಗೆ ಲಂಚ ಕೊಟ್ಟು ಮ್ಯಾನೇಜ್ ಮಾಡೋ ಸ್ಕಿಲ್ ಇರುವ ಕ್ರಿಸ್ಟಿ ಸ್ವಲ್ಪ ಬೆಳೆದ ಮೇಲೂ ಕೂಡ ಅಪ್ಪನ ಮಾತನ್ನ ಪಾಲಿಸೋಕೆ ಪ್ರಯತ್ನ ಪಡ್ತಾನೆ ಅನ್ನೋದು. ಕ್ರಿಸ್ಟಿ ಎಲ್ಲಿ ಮೆಂಟಲಿ ಬ್ರೇಕ್ ಡೌನ್ ಅಥವಾ ಬ್ರೇಕಿಂಗ್ ಪಾಯಿಂಟ್ ತಲುಪ್ತಾನೋ ಆ ಪಾಯಿಂಟ್ ನಲ್ಲೇ ಯಾಕೆ ತಲುಪ್ದ ಅನ್ನೋದು. ಅದಾದ್ಮೇಲೆ ಆಸ್ಪತ್ರೆಯಲ್ಲಿ ಕಮಲ್ ಹಾಸನ್ ಅವರ ಗುಣ ಚಿತ್ರವನ್ನ ನೆನಪು ಮಾಡುವ ಒಂದು ರಿವಾಲ್ವಿಂಗ್ ಸಿಂಗಲ್ ಟೇಕ್ ಶಾಟ್ ಇದೆ. ಅದು ದೃಶ್ಯಗಳ ಇಂಪ್ಯಾಕ್ಟ್ ಯಾವುದೇ ಮಟ್ಟದಲ್ಲಿದ್ರೂ ಕೂಡ ಈ ಒಂದು ದೃಶ್ಯ ಬೇಡವಾಗಿತ್ತು ಅಂತ ಈ ಚಿತ್ರದಲ್ಲಿ ಹುಡುಕೋದು ಕಷ್ಟ. ಅಂದ್ರೆ ಪ್ರತಿಯೊಂದು ದೃಶ್ಯವು ಕಥೆಯನ್ನ ಮುಂದಕ್ಕೆ ತಗೊಂಡು ಹೋಗುವ ರೀತಿಯಲ್ಲೇ ಇತ್ತು. ಹೀರೋಯಿನ್ಗೆ ಬಲವಾದ ಪಾತ್ರವಿದೆಯಾ? ಆಕೆ ಕ್ರಿಸ್ಟಿಯನ್ನ ಹೀಗೆ ನಂಬೋಕೆ ಸಾಧ್ಯ? ಆಕೆಯು ಕ್ರಿಸ್ಟಿ ಮಾಡುವ ಕೆಟ್ಟ ಕೆಲಸಗಳಲ್ಲಿ ಯಾಕೆ ಭಾಗಿಯಾಗಿದ್ಲು ಅನ್ನೋ ಪ್ರಶ್ನೆಗಳು ಬರುತ್ತೆ. ಲಾಜಿಕ್ ಅನ್ನೋ ವಿಚಾರದಲ್ಲೂ ಸಾಕಷ್ಟು ಪ್ರಶ್ನೆಗಳು ಬರುತ್ತವೆ. ಹೀರೋ ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ ಅಂತ ಕಥೆಯನ್ನ ತಗೊಂಡಾಗ ಅದರಲ್ಲಿ ಯಾವ ರೀತಿಯ ಬೀಟ್ಸ್ ಇರಬೇಕೋ ಆ ಬೀಟ್ಸ್ ನ ಪ್ರಕಾರವೇ ಚಿತ್ರ ಇಂಟರ್ವೆಲ್ ವರೆಗೂ ಸಾಗತ್ತೆ. ಆದ್ರೆ ಮುಖ್ಯ ವಿಚಾರ ಏನು ಅಂದ್ರೆ, ಚಿತ್ರ ಎಲ್ಲೂ ನಿಲ್ಲಲ್ಲ, ಮುಂದಕ್ಕೆ ಸಾಗತ್ತೆ. ಪ್ರೀ ಇಂಟರ್ವೆಲ್ ಭಾಗದಲ್ಲೇ ನಾಯಕ ಮೈಂಡ್ ಗೇಮ್ಸ್ ಅನ್ನ ಶುರು ಮಾಡ್ತಾನೆ. ಅದು ಸೆಕೆಂಡ್ ಹಾಫ್ ನಲ್ಲಿ ಇನ್ನೂ ಇಂಟೆನ್ಸ್ ಆಗತ್ತೆ. ಕ್ಲೈಮ್ಯಾಕ್ಸ್ ಬರೋ ವೇಳೆಗೆ ನಿಮ್ಮ ಮುಖದ ಮೇಲೆ ಒಂದು ಸ್ಮೈಲ್ ಅನ್ನ ತರಿಸುತ್ತೆ. ಡಾರ್ಲಿಂಗ್ ಕೃಷ್ಣ, ಅಚ್ಯುತ್, ಈ ನಟರಿಂದ ನಾವು ಯಾವ ರೀತಿಯ ನಟನೆಯನ್ನ ಪರ್ಫಾರ್ಮೆನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದು ಆ ರೀತಿಯಲ್ಲೇ ಇದೆ. ನನಗೆ ಈ ಚಿತ್ರದಲ್ಲಿ ಸರ್ಪ್ರೈಸ್ ಪ್ಯಾಕೇಜ್ ಅಂತ ಅನ್ಸಿದ್ದು ಡ್ರ್ಯಾಗನ್ ಮಂಜು ಅವರು. ನೀವು ನನ್ನನ್ನ ಜಡ್ಜ್ ಮಾಡಿದ್ರು ಪರವಾಗಿಲ್ಲ, ಡ್ರ್ಯಾಗನ್ ಮಂಜು ಅವರ ಆ ಇಂಗ್ಲಿಷ್ ಮಾತಾಡುವ ಕಾಮಿಡಿ, ಅವರ ಹಾಗೂ ರಮೇಶ್ ಇಂದ್ರ ಅವರ ನಡುವೆ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಕಾಮಿಡಿ ಹುಟ್ಟತ್ತೆ. ಅದು ಇವೆಲ್ಲವೂ ನನಗಂತೂ ವರ್ಕ್ ಆದ್ವು. ಕ್ಲೈಮ್ಯಾಕ್ಸ್ ನಲ್ಲಿ ನಡೆಯುವ ಆ ಕಾಮಿಡಿ ಇಂಟೆನ್ಷನಲ್ಲ ಅನ್ಇಂಟೆನ್ಷನಲ್ಲ ಅನ್ನೋದು ಕೂಡ ನನಗೆ ಮ್ಯಾಟರ್ ಆಗ್ಲಿಲ್ಲ. ಆದ್ರೆ ಆ ಕಾಮಿಡಿ ಇಡೀ ಕ್ಲೈಮ್ಯಾಕ್ಸ್ ಗೆನೆ ಒಂದು ಸಿಲ್ಲಿ, ಒಂದು ಲೈಟ್ ಹಾರ್ಟೆಡ್ ಫೀಲ್ ಅನ್ನ ತಂದು ಕೊಡ್ತು. ಅದನ್ನ ನಾನು ಪಾಸಿಟಿವ್ ರೀತಿಯಲ್ಲೇ ಹೇಳ್ತಾ ಇದ್ದೀನಿ. ಸ್ಟಾರ್ ಕ್ರಿಕೆಟರ್ ಪಾತ್ರ ಒಂದು ಇದೆ ಈ ಚಿತ್ರದಲ್ಲಿ. ಆ ವ್ಯಕ್ತಿಯ ಬ್ಯಾಕ್ ಗ್ರೌಂಡ್, ಆ ಐಡಿಯಾ, ಆ ಕಾಸ್ಟಿಂಗ್ ಚಾಯ್ಸ್
ಹಾಗೂ ಆ ವ್ಯಕ್ತಿಯ ನಟನೆ 100ಕ್ಕೆ 100. ಗಂಗಿ ಗಂಗಿ ಹಾಡಿನ ಬಗ್ಗೆ ನನಗೆ ನನ್ನದೇ ಆದ ತಾಕೀತಿದ್ರು ಆ ಹಾಡಿನಲ್ಲಿ ನೃತ್ಯ ಮಾಡಿರುವ ಅನೈರಾ ಗುಪ್ತಾ ಅವರ ಡ್ಯಾನ್ಸಿಂಗ್ ಅಬಿಲಿಟಿ ಹಾಗೂ ಎನರ್ಜಿ ನನಗೆ ಇಷ್ಟವಾಯಿತು. ನಾಯಕಿ ಮನೀಷಾ, ಇದು ಅವರ ಡೆಬ್ಯೂ ಚಿತ್ರವ ನನಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಅಲ್ಲಲ್ಲಿ ಅವರಲ್ಲಿ ಒಂದು ಫ್ಲಾಶಸ್ ಕಾಣಿಸುತ್ತೆ, ವಿಚ್ ಇಸ್ ವೆರಿ ಪ್ರಾಮಿಸಿಂಗ್. ಅವರ ಹಾಗೂ ಡಾರ್ಲಿಂಗ್ ಕೃಷ್ಣ ಅವರ ನಡುವಿನ ಕೆಮಿಸ್ಟ್ರಿ ಕೂಡ ಆನ್ ಅಂಡ್ ಆಫ್, ಬಟ್ ಅಟ್ ಲಾರ್ಜ್ ಇಟ್ ವಾಸ್ ಓಕೆ. ಕನ್ನಡ ಚಿತ್ರಗಳಿಗೆ ಸಿಗುವ ಬಡ್ಜೆಟ್ಸ್ ಇನ್ನು ಸ್ವಲ್ಪ ದೊಡ್ಡದಾಗಿದ್ರೆ ಬ್ರಾಟ್ ಅಂತಹ ಚಿತ್ರಗಳನ್ನ ನಾವು ಇನ್ನೂ ಎಫೆಕ್ಟಿವ್ ಆಗಿ ಮಾಡುವ ಸಾಧ್ಯತೆ, ಸಾಮರ್ಥ್ಯ ಎರಡು ನಮ್ಮಲ್ಲಿ ಇದೆ ಅಂತ ನಾನು ನಂಬ್ತೀನಿ. ಕ್ರಿಸ್ಟಿ ಅನ್ನುವ ವ್ಯಕ್ತಿಯ ಆಸ್ಪಿರೇಷನ್ಸ್ ದೊಡ್ಡದು, ಆತ ಆಡುವ ಆಟವೂ ದೊಡ್ಡದೇ, ಆತ ರಿಸ್ಕ್ಸ್ ದೊಡ್ಡದಾಗಿ ತೆಗೆದುಕೊಳ್ತಾನೆ, ಹಾಗಾಗಿನೇ ಅವನಿಗೆ ರಿವಾರ್ಡ್ಸ್ ಕೂಡ ದೊಡ್ಡದಾಗಿ ಸಿಗತ್ತೆ. ಆದ್ರೆ ಬ್ರಾಟ್ ಅನ್ನುವ ಈ ಚಿತ್ರದ ಆಸ್ಪಿರೇಷನ್ಸ್ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಆಗಿ ಇದ್ದ ಹಾಗೆ ನನಗೆ ಕಾಣಿಸುತ್ತೆ. ಅಂದ್ರೆ ತಾವೇ ಒಂದು ಬೌಂಡ್ರಿಯನ್ನ ಬರೆದುಕೊಂಡು ಸರಿ ನಾವು ಇಷ್ಟರ ಒಳಗಡೆನೆ ಆಟ ಆಡೋಣ ಅಂತ ನಿರ್ಧಾರ ಮಾಡಿದ ಹಾಗೆ ಇದೆ. ಅದಕ್ಕೆ ಬಡ್ಜೆಟ್ ಕೂಡ ಒಂದು ಕಾರಣವಾಗಿದ್ದಿರಬಹುದು. ನನ್ನ ಅರ್ಥ ಈ ಚಿತ್ರದ ಬಡ್ಜೆಟ್ ಕಡಿಮೆ ಅಂತ ಅಲ್ಲ, ಈ ಚಿತ್ರದ ಬಡ್ಜೆಟ್ ಎಷ್ಟು ಅಂತ ಕೂಡ ನನಗೆ ಗೊತ್ತಿಲ್ಲ. ಆದ್ರೆ ಈ ರೀತಿಯ ಚಿತ್ರಗಳಿಗೆ ನಮ್ಮ KFI ನಲ್ಲಿ ಇನ್ನು ಸ್ವಲ್ಪ ಬಡ್ಜೆಟ್ ಎಕ್ಸ್ಪ್ಯಾಂಡ್ ಆದ್ರೆ ನಮ್ಮ ನಿರ್ದೇಶಕರ ವಿಷನ್ ಸ್ಕೇಲ್ ಕೂಡ ಎಕ್ಸ್ಪ್ಯಾಂಡ್ ಆಗತ್ತೆ ಅನ್ನೋದು ನನ್ನ ನಂಬಿಕೆ. ನನ್ನ ಅರ್ಥ ಬ್ರಾಟ್ ಚಿತ್ರದ ಟೇಕ್ ಆಫ್ ಲ್ಯಾಂಡಿಂಗ್ ಎರಡು ಬಲವಾಗಿ ಇವೆ, ಆದ್ರೆ ನಡುವೆ ಒಂದು ಜರ್ನಿ ಇದೆಯಲ್ಲ, ಟೇಕ್ ಆಫ್ ಇಂದ ಲ್ಯಾಂಡಿಂಗ್ ವರೆಗೂ ನಮ್ಮನ್ನ ಕರೆದುಕೊಂಡು ಹೋಗುವ ಒಂದು ಜರ್ನಿ. ಆ ಜರ್ನಿಯಲ್ಲಿ ಎಂಟರ್ಟೈನ್ಮೆಂಟ್ ಪ್ರಧಾನವಾಗಿ ಇಟ್ಟಿದ್ದಾರೆ. ಆದ್ರೆ ಆ ಎಂಟರ್ಟೈನ್ಮೆಂಟ್ ಮಾತ್ರವಲ್ಲದೆ ಅದನ್ನ ಎಂಗೇಜಿಂಗ್ ಆಗು ಮಾಡೋದಕ್ಕೆ ಒಂದು ರೀತಿಯ ರೈಟಿಂಗ್ ಬೇಕು, ಒಂದು ರೀತಿಯ ಮೇಕಿಂಗ್ ಬೇಕು. ಅದನ್ನ ನಾವು ತರಬೇಕು ಅಂದ್ರೆ ನಮ್ಮ ಬಡ್ಜೆಟ್ಸ್ ಎಕ್ಸ್ಪ್ಯಾಂಡ್ ಆಗಬೇಕು, ನಮ್ಮ ಈಕೋ ಸಿಸ್ಟಮ್ ಸ್ವಲ್ಪ ಆ ದಿಕ್ಕಿನಲ್ಲಿ ಹೋಗ್ಬೇಕು. ಇದೊಂದು ಕಮರ್ಷಿಯಲ್ ಚಿತ್ರ, ನಾವು ಒಂದು ಕಮರ್ಷಿಯಲ್ ಚಿತ್ರವನ್ನೇ ನೋಡ್ತಾ ಇದ್ದೀವಿ ಅನ್ನೋದನ್ನ ನಮಗೆ ಮರೆಸುವ ಹಾಗೆ ರೈಟಿಂಗ್ ಹಾಗೂ ಮೇಕಿಂಗ್ ಇರಬೇಕು. ನಮಗೊಂದು ಇಮ್ಮರ್ಸಿವ್ ಫೀಲಿಂಗ್ ಅನ್ನ ಕೊಡಬೇಕು. ಅದಕ್ಕೆ ವಿಜುವಲ್ ಟ್ರೀಟ್ಮೆಂಟ್, ಸೌಂಡ್ ಟ್ರೀಟ್ಮೆಂಟ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆಲ್ಲವೂ ಬೇರೆನೆ ಆಗಬೇಕು. ಇದೆಲ್ಲವೂ ಬೇರೆ ಆಗಬೇಕು ಅಂದ್ರೆ ವಿಷನ್ ಬೇರೆದಾಗಿರ್ಬೇಕು, ಆಸ್ಪಿರೇಷನ್ಸ್ ಬೇರೆದಾಗಿರ್ಬೇಕು. ಇವೆಲ್ಲವೂ ಈ ಚಿತ್ರಕ್ಕೂ ತಕ್ಕ ಮಟ್ಟಿಗೆ ಹೊಂದತ್ತೆ, ಬಟ್ ಅಟ್ ಲಾರ್ಜ್ KFIಗೆ ಹೊಂದತ್ತೆ. ಬ್ಯಾಕ್ ಟು ಬ್ರಾಟ್. ಅಪ್ಪ ವರ್ಸಸ್ ಮಗ, ಪೊಲೀಸ್ ವರ್ಸಸ್ ಕಳ್ಳ ಅನ್ನುವ ಒಂದು ಪ್ಲೇ ಇದೆ. ಅದು ಕಂಪ್ಲೀಟ್ಲಿ ಕನ್ವಿನ್ಸಿಂಗ್ ಆಗಿ ಇಲ್ಲದೆ ಹೋದ್ರೂ ಒಂದೆರಡು ದೃಶ್ಯಗಳು ಆ ಒಂದು ಕಾಂಟೆಕ್ಸ್ಟ್ ನಲ್ಲಿ ತುಂಬಾನೇ ಚೆನ್ನಾಗಿತ್ತು. ಹೀಗೆ ಬ್ರಾಟ್ ಇಸ್ ಅ ಮಿಕ್ಸ್ಡ್ ಬ್ಯಾಗ್ ಆಫ್ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್, ಎಲ್ಲ ಚಿತ್ರಗಳ ಹಾಗೇನೆ. ಕೌಸಲ್ಯ ಸುಪ್ರಜಾ ರಾಮ ಚಿತ್ರದಲ್ಲಿ ಎಮೋಷನ್, ಸಂಬಂಧಗಳು ಮುಖ್ಯವಾಗಿದ್ವು. ಇಲ್ಲಿ ಹೀರೋನ ಸ್ಮಾರ್ಟ್ನೆಸ್ ಮುಖ್ಯವಾಗಿದೆ. ಹೀರೋ ಕ್ಲೈಮ್ಯಾಕ್ಸ್ ನಲ್ಲಿ ಆಡೋ ಆಟ ನನಗೆ ಚಿತ್ರವನ್ನ ನೋಡುವಾಗಲೇ ಸಂಪೂರ್ಣವಾಗಿ ಅರ್ಥ ಆಗ್ಲಿಲ್ಲ. ಅದು ಸಂಪೂರ್ಣವಾಗಿ ನಂಬೋಕ್ಕೂ ಸಾಧ್ಯವಿಲ್ಲ. ಆದ್ರೆ ಅವೆಲ್ಲವನ್ನು ಮರೆಸಿ ಮುಖದ ಮೇಲೆ ಒಂದು ನಗುವನ್ನ ತಂದುಕೊಟ್ಟು ಚಿತ್ರಮಂದಿರದಿಂದ ನನ್ನನ್ನು ಕಳಿಸ್ಕೊಡ್ತು ಬ್ರಾಟ್.